ಆತ್ಮೀಯ ಜಿಲ್ಲಾಧಿಕಾರಿಗಳೇ, ಇದು ನಾವು ಇವತ್ತಿರುವಂಥದ್ದು ಪುತ್ತೂರು ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯಲ್ಲಿ ಬೈತರ್ಕ ಎಂಬ ಸ್ಥಳದಲ್ಲಿ ಆಗಿದೆ. ಈ ಒಂದು ಸ್ಥಳದಲ್ಲಿ ಇಲ್ಲಿ ಕಾಣುವಂಥ ಇದು ರಸ್ತೆ ಪಕ್ಕದಲ್ಲಿರುವಂಥ ಒಂದು ಅವೈಜ್ಞಾನಿಕವಾಗಿರುವಂಥ ವ್ಯವಸ್ಥೆಗಳು, ಈ ವ್ಯವಸ್ಥೆಯನ್ನು ಆದಷ್ಟು ಬೇಗ ಲೋಕೋಪಯೋಗಿ ಇಲಾಖೆಯವರು ಇದಕ್ಕೆ ತಕ್ಷಣ ಸ್ಪಂದಿಸುವ ಮೂಲಕ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಬೆಳೆಯುತ್ತಿರುವಂಥ ಕಾಣೂರು ಸಿಟಿಯಲ್ಲಿ ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಕ್ಕಂಥ ಭಾಳಷ್ಟು ಶಾಲಾ ಬಸ್ಸುಗಳು ಚಲಿಸುವಂಥ ರಸ್ತೆ ಆಗಿದೆ. ಈ ರಸ್ತೆಯಲ್ಲಿ ಇವತ್ತು ಈ ಮಳೆಗಾಲದಲ್ಲಿ ಬಂದಂಥ ಒಂದು ಅವೈಜ್ಞಾನಿಕವಾಗಿರುವಂಥ ಈ ನಿರ್ಮಾಣ ಹಂತದಲ್ಲಿರುವಂಥ ಈ ಅವ್ಯವಸ್ಥೆಯನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ರಸ್ತೆಯಲ್ಲಿ ಭಾಳಷ್ಟು ವಾಹನಗಳು ಸಂಚಾರ ಮಾಡ್ತಕ್ಕಂಥ ರಸ್ತೆಯಾಗಿದೆ. ಅದಲ್ಲದೆ ನಮ್ಮ ಮಾನ್ಯ ಸುಳ್ಯ ಶಾಸಕರಾಗಿರ್ತಕ್ಕಂತಹ ಭಾಗೀರಥಿ ಮುರಳಿ ಅವರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಮ್ಮ ಮನೆಯಿಂದ 6-7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ರಸ್ತೆ, ಈ ಒಂದು ಅವ್ಯವಸ್ಥೆಯನ್ನು ತಾವುಗಳು ಮಧ್ಯಪ್ರವೇಶಿಸುವ ಮೂಲಕ ಇದನ್ನು ಆದಷ್ಟು ಬೇಗ ಸರಿಪಡಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಯಾಕಂದರೆ ದಿನನಿತ್ಯ ಭಾಳಷ್ಟು ವಾಹನಗಳು ಇಲ್ಲಿಂದ ಯಾತ್ರಾರ್ಥಿಗಳು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತಕ್ಕಂಥ ಯಾತ್ರಾರ್ಥಿಗಳು, ಅದೇ ರೀತಿ ಇಲ್ಲಿರ್ತಕ್ಕಂತಹ ಎಲ್ಲ ಶಾಲಾ ವಾಹನಗಳು, ಅದೇ ರೀತಿ ಪ್ರಯಾಣಿಕರು ಭಾಳಷ್ಟು ಜನ ಸಂಚಾರ ಮಾಡ್ತಕ್ಕಂಥ ಈ ರಸ್ತೆಯ ಅವ್ಯವಸ್ಥೆಯನ್ನು ತಾವುಗಳು ಆದಷ್ಟು ಬೇಗ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ರೀತಿಯ ಮೃತ್ಯುಕೂಪವಾದಂತಹ ಅಲ್ಲದೆ ಒಂದು ಪ್ರಯಾಣಿಕರು ಕಾರು ಸಮೇತ ಈ ಒಂದು ಹೊಂಡಕ್ಕೆ ಬಿದ್ದಂಥ ಪರಿಸ್ಥಿತಿಯನ್ನು ಕೂಡ ನೀವು ಪತ್ರಿಕಾ ಮೂಲಕ ನೋಡಿರ್ಬೋದು. ಆದ್ದರಿಂದ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರು ತಕ್ಷಣ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಬೇಕು. ಇಲ್ಲಿ ದಿನನಿತ್ಯ ಸಂಚಾರ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಮತ್ತು ಶಾಲಾ ವಾಹನಗಳಿಗೆ ಕೂಡ ಏನು ತೊಂದರೆಯನ್ನು ಅನುಭವಿಸ್ತಾ ಇದೆ, ಇವೆಲ್ಲವನ್ನು ಮನಗಂಡುಕೊಂಡು ಲೋಕೋಪಯೋಗಿ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಯನ್ನು ಇದಕ್ಕೆ ಬೇಕಾದಂಥ ತುರ್ತಾಗಿ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಮಾನ್ಯ ಜಿಲ್ಲಾಧಿಕಾರಿಗಳು, ಈ ಭಾಗದ ಉಪವಿಭಾಗ ಅಧಿಕಾರಿಗಳಲ್ಲಿ, ಅದೇ ರೀತಿ ಮಾನ್ಯ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿಯರಾಗಿರ್ತಕ್ಕಂಥ ಗೌರವಾನ್ವಿತರಾಗಿರುವಂಥ ಕುಮಾರಿ ಭಾಗೀರಥಿ ಮೇಡಮ್ ಅವರು ಕೂಡ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಿಕೊಂಡು ಈ ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡಿಕೊಳ್ತಾ ಇದ್ದೇವೆ. ಈ ಅವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ ಅಂದರೆ ಖಂಡಿತವಾಗಿ ಈ ಭಾಗದ ಪ್ರಯಾಣಿಕರು ಮತ್ತು ಜನಸಾಮಾನ್ಯರು ಹೋರಾಟಕ್ಕೆ ಇಳಿತಕ್ಕಂತಹ ಸಂದರ್ಭ ಉಂಟಾಗ್ಬೋದು. ಆದ್ದರಿಂದ ಆದಷ್ಟು ಬೇಗ ಇವನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.